ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ. ಇವತ್ತು ರಾಯರ ವಾರ, ರಾಯರ ಸೇವೆ ಮಾಡ್ತಾಯಿದ್ದೀವಿ. ಏನಪ್ಪ ವಿಷಯ ಅಂದರೆ, ರಾಯರ ನಾಮಲೇಖನ ಯಾವ ರೀತಿ ಬರೀಬೇಕು, ಯಾವ ವಿಧಾನದಲ್ಲಿ ಬರೀಬೇಕು, ಯಾವ ಪೆನ್ನಲ್ಲಿ ಬರೀಬೇಕು, ಎಷ್ಟು ಬರೀಬೇಕು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಹತ್ರ ಒಂದು ಬೇಡಿಕೆ ಇಕ್ಕಿದ್ದೆ. ರಾಯರು ನನಗೆ ಆಶೀರ್ವಾದ ಮಾಡಿದ್ರು ಹೂವಿನ ಮುಖಾಂತರ. ತುಳಸಿ ದಾಸವಾಳ ಹೂವು ಕೊಟ್ಟಿದ್ದಾರೆ, ತುಳಸಿ ರೋಸ್ ಹೂವು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷವಾಯಿತು. ಕಷ್ಟಪಟ್ಟರೆ ಫಲ ಸಿಗುತ್ತೆ. ರಾಯರ ಕೈ ಹಿಡಿತಾರೆ. ರಾಯರ ಸೇವೆ ಮಾಡಿ ಆದಷ್ಟು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನನ್ನಪ್ಪ ರಾಯರೇ, ಕನಸುಗಳ ಮುಂದೆ ಬಡವನಾಗಿ ನಿಂತಿರವೇ ತಂದೆ. ಕೈ ಹಿಡಿದು ಕಾಪಾಡು ಹೊಣೆ ನಿನ್ನದೇ ನನ್ನಪ್ಪ ರಾಯರೇ. ನಿನ್ನನ್ನೇ ನಂಬಿದ್ದೀನಿ ತಂದೆ. ನಿಮ್ಮ ಸೇವೆ ಮಾಡೋ ಶಕ್ತಿ ನನಗೆ ಕೊಡಪ್ಪ ರಾಯರೇ. ನನ್ನಪ್ಪ ರಾಯರ ನಾಮಲೇಖನ ಯಾವ ರೀತಿ ಬರೀಬೇಕು? ಪುಸ್ತಕ ಬರೆಯುವ ಮುಂಚೆ ಇದನ್ನು ತಿಳಿದುಕೊಳ್ಳ್ರಿ. ನಿಮಗೆ ಪುಸ್ತಕ ಯಾವುದೇ ದಿನ ತಲುಪಿದರೂ ನೀವು ಇದನ್ನು ಗುರುವಾರ ಸಂಕಲ್ಪ ಶುರು ಮಾಡಬೇಕು. ಪುಸ್ತಕಕ್ಕೆ ಗಂಧ ಹಚ್ಚಿ ಸ್ವಲ್ಪ ತುಳಸಿ ಇಟ್ಟು ರಾಯರ ಮುಂದೆ ಇಟ್ಟು ನಿಮ್ಮ ಬೇಡಿಕೆ ಸಮಸ್ಯೆಗಳು ಹೇಳಿಕೊಳ್ಳಿ. ನಾಮಲೇಖನ ಬರೆಯಲು ಕೆಂಪು ಬಣ್ಣದ ಪೆನ್ ಮಾತ್ರ ಬಳಸಬೇಕು. ನಿಮ್ಮ ಇಷ್ಟಾರ್ಥ ಯಾವುದೇ ಭಾಷೆಯಲ್ಲಿ ಬರೆಯಬಹುದು. ನಾಮಲೇಖನವನ್ನು ಪ್ರತಿದಿನ 108 ಬಾರಿ ಅಥವಾ 1008 ಬಾರಿ ಅಥವಾ ನಿಮ್ಮ ಮನಸ್ಸಿಗೆ, ನಿಮ್ಮ ಸಮಯ ಸಂದರ್ಭ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿಕೊಂಡು ನಾಮಲೇಖನ ಬರೆಯಿರಿ. ಒಂದು ಬರೆದರೆ 1,00,000 ಬಾರಿ ಮಂತ್ರ ಹೇಳಿದ ಮಹಾಪುಣ್ಯ ಬರುತ್ತದೆ. ಶ್ರೀ ರಾಮದೇವರ ಹೆಸರು, ಹನುಮಂತ ದೇವರ ಹೆಸರು, ಗುರು ರಾಘವೇಂದ್ರ ಸ್ವಾಮಿ ಅವರ ಹೆಸರು, ಈ 3 ಹೆಸರು ಸಹ ಕೂಡಿದೆ. ನಿಮಗೆ ನಾಮಲೇಖನವನ್ನು ಪುಸ್ತಕದ ಮತ್ತೊಬ್ಬರಿಗೆ ದಾನ ಮಾಡುವ ಶಕ್ತಿ ಹೊಂದಿದ್ದರೆ ನಿಮ್ಮ ಇಚ್ಛೆ ಅನುಸಾರ ಕೆಲವರಿಗೆ ಕೊಡಬಹುದು. ನಾಮಲೇಖನ ಬರೆಯೋದರಿಂದ 108 ಜನರಿಗೆ ಫಲ ಸಿಕ್ಕಿದೆ. ರಾಯರ ಅನುಗ್ರಹ ಸಿಕ್ಕಿದೆ. ತುಂಬ ಪವಾಡಗಳು ನಡೆದಿವೆ ಎಂದು ತಿಳಿಯುತ್ತಾರೆ. ಪುಸ್ತಕದಲ್ಲಿ ಪ್ರತಿ ನಾಮಲೇಖನ ಬರೆಯುವ ಸಮಯದಲ್ಲಿ ರಾಯರ ಸ್ಮರಣೆ ಮಾಡುತ್ತೀರಿ. ಒಂದು ಪುಸ್ತಕ ಬರೆದರೆ 1,000 ಬಾರಿ ಬರೆದಂಗೆ. ಶ್ರೀ ರಾಘವೇಂದ್ರ ನಮಃ. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಲೇಖನದ ಬರೆಯುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಶೀಘ್ರ ಪರಿಹಾರ ದೊರೆಯುತ್ತದೆ. ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳು ಸ್ವಾಮಿಗಳು ಬೇಗ ಈಡೇರಿಸುತ್ತಾರೆ. ನಾಮಲೇಖನ ಬಗ್ಗೆ ಎಷ್ಟೊಂದು ಮಹತ್ವ ಐತೆ ನೋಡಿ. ಕೆಂಪು ಪೆನ್ನಿನ ಬಣ್ಣದ ಇದರಲ್ಲಿ ಬರೆಯಿರಿ. ನಾಮಲೇಖನ ಬರೆಯುವಾಗ ನಾವು ಶುರು ಮಾಡ್ತೀವಿ ಅಂದರೆ ಅದರಿಗೆ ಸ್ವಲ್ಪ ಗಂಧ, ತುಳಸಿ ಇಟ್ಟು ರಾಯರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ದಿನ 108 ಬರೆದ್ರೂ ಒಳ್ಳೆಯದು. ಆದರೆ ನಿಮ್ಮ ಸಮಯ ಸಂದರ್ಭ ನೋಡ್ಕೊಂಡು ನೀವು ಬರೀರಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ಗುರುವಾರ ಪೂಜೆ ತುಂಬ ಚೆನ್ನಾಗಾಯಿತು. ರಾಯರ ಆಶೀರ್ವಾದನೂ ಸಿಕ್ತು. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ
ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ವಿಡಿಯೋ ಸಪೋರ್ಟ್ ಮಾಡಿ. ರಾಯರಿದ್ದಾರೆ, ರಾಯರಿದ್ದಾರೆ. ಕಲಿಯುಗದ ಕಾಮಧೇನುವೇ ನಮ್ಮ ರಾಯರು. ನಮ್ಮ ರಾಯರು ಸೇವೆ ಮಾಡಿದವ್ರು ಕೆಟ್ಟವರಿಲ್ಲ. ರಾಯರ ಸೇವೆ ಮಾಡಿ. ಆದಷ್ಟು ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾವು ಆಶಿಸ್ತೀವಿ. ರಾಯರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಾವು ಬೇಡ್ಕೊತೀವಿ. ರಾಯರಿದ್ದಾರೆ, ರಾಯರಿದ್ದಾರೆ.